ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಬಸವೇಶ್ವರ ಕೆಸಿ, ಕನ್ನಡ ಭಾಷಾ ಶಿಕ್ಷಕರು, ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ ನಿಡಘಟ್ಟ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಿಮಗೆ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಇವತ್ತು ನಾವು ವ್ಯಾಕರಣ ಭಾಗದ 3ನೇ ಭಾಗ ಆಗಿರ್ತಕ್ಕಂಥ ನಾಮಪದಗಳು ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡೋಣ ಮಕ್ಕಳೇ. ಮೂಲಭೂತವಾಗಿ ನಾಮಪದಗಳು ಅಂದರೆ ಏನು? ನಾಮಪದ ಅಂದರೆ ಏನು? ಹೆಸರನ್ನು ತಿಳಿಸ್ತಕ್ಕಂಥ ಪದಗಳಿಗೆ ನಾವು ನಾಮಪದಗಳು ಅಂತ ಕರಿತೀವಿ. ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದಗಳು ಅಂತ ಕರಿತೀವಿ. ಮೊದಲನೇ ವಾಕ್ಯ, ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದಗಳು ಅಂತ ಕರಿತೀವಿ. ಹೆಸರನ್ನು ಯಾವುದೇ ಒಬ್ಬ ವ್ಯಕ್ತಿ, ಒಂದು ಪ್ರದೇಶ, ಯಾವುದೇ ಆಗಿರ್ಬೋದು, ಒಂದು ಹೆಸರನ್ನು ಸೂಚಿಸುವಂತಹ ಪದ, ಒಂದು ವಸ್ತುವಿನ ಹೆಸರನ್ನು ಸೂಚಿಸ್ತಕ್ಕಂಥ ಪದವನ್ನು ನಾವು ನಾಮಪದ ಅಂತ ಕರಿತೀವಿ. ಒಂದು ಹೆಸರನ್ನು ಸೂಚಿಸ್ತಕ್ಕಂಥ, ನಿರ್ದಿಷ್ಟವಾಗಿರುವ ವಸ್ತುವಿನ ಹೆಸರನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ನಾವು ನಾಮಪದಗಳು ಅಂತ ಕರಿತೀವಿ. ಈ ನಾಮಪದದಲ್ಲಿ ವಾಕ್ಯಗಳು ಬರ್ತವೆ. ಪದಗಳಿಂದ ವಾಕ್ಯಗಳು ಈ ರೀತಿಯಾಗಿ ಏನಾಗ್ತವೆ ಅಂತಂದರೆ ಬದಲಾವಣೆಯನ್ನು ಹೊಂದ್ತಾ ಹೋಗ್ತವೆ. ಇಲ್ಲಿ ಮೂಲಭೂತವಾಗಿ ನಾವು 3 ಅಂಶಗಳನ್ನು ನಾವು ಕಾಣ್ತೀವಿ. ಒಂದನೇದು ಕರ್ತೃ, ಎರಡನೇದು ಕರ್ಮ, ಮೂರನೇದು ಕ್ರಿಯೆ. ಕರ್ತೃ ಯಾರು? ಕೆಲಸ ಮಾಡ್ತಕ್ಕಂಥದ್ದು. ಕರ್ತೃ ಅಂದರೆ ಪುರುಷ ಅಥವಾ ಹೆಸರು. ಕರ್ಮ ಅವನು ಮಾಡುವಂತಹ ಕೆಲಸ. ಕ್ರಿಯೆ ಕೆಲಸ, ಯಾವ ಕೆಲಸವನ್ನು ಮಾಡುವುದು ಹೇಳ್ತಕ್ಕಂಥದ್ದು ಕರ್ಮ. ಈ 3 ಅಂಶಗಳನ್ನು ಇಟ್ಕೊಂಡು ರಚನೆಯಾಗಿರೋದು ಯಾವುದು? ನಾಮಪದಗಳು. ಕರ್ತೃ, ಕರ್ಮ, ಕ್ರಿಯೆ. ಕ್ರಿಯೆ ಅಂದರೆ ಏನು? ಹಾಗಾದರೆ ಕ್ರಿಯೆ ಅಂದರೆ ಕೆಲಸವನ್ನು ಸೂಚಿಸುವಂತಹ ಪದಗಳು ಏನು ಕಂಡು ಬರ್ತವೆ, ಇವುಗಳು ಕ್ರಿಯೆ ಅಂತ ಕರಿತೀವಿ. ಕೆಲಸಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ಕ್ರಿಯಾಪದಗಳು ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ನಾವು ನೋಡುವುದಕ್ಕಿಂತ ಮುಂಚೆ ನಾವು ವಾಕ್ಯ ಅಂದರೆ ಏನು ಅಂತ ತಿಳ್ಕೊತೀವಿ. ವಾಕ್ಯ ಅಂದರೆ ಏನು? ಸಂಪೂರ್ಣವಾಗಿರುವಂತಹ ಅರ್ಥವನ್ನು ಸಂಪೂರ್ಣವಾಗಿರುವಂತಹ ಅರ್ಥವನ್ನು ಕೊಡುವಂತೆ ಜೋಡಿಸಿರುವಂತಹ ಪದಗಳನ್ನು ನಾವು ವಾಕ್ಯ ಅಂತ ಕರಿತೀವಿ. ಪ್ರಶ್ನೆಯನ್ನು ಕೇಳ್ತಾರೆ, ವಾಕ್ಯ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳಿದರೆ, ಸಂಪೂರ್ಣವಾದ ಅರ್ಥವನ್ನು ಕೊಡುವಂತೆ ಕ್ರಮಬದ್ಧವಾಗಿ ಜೋಡಿಸಿರುವ ಪದಗಳ ಗುಂಪನ್ನು ನಾವು ವಾಕ್ಯ ಅಂತ ಕರಿತೀವಿ. ಕೆಲಸ ಮಾಡುವಂತಹ ಪದವನ್ನು ತಿಳಿಸ್ತಕ್ಕಂಥದ್ದನ್ನು ನಾವು ಕರ್ತೃ ಅಂತ ಯಾರು ಕೆಲಸ ಮಾಡ್ತಾರೆ ಅವರನ್ನು ನಾವು ಕರ್ತೃ ಅಂತ ಕರಿತೀವಿ. ಕೆಲಸವನ್ನು ತಿಳಿಸ್ತಕ್ಕಂಥ ಪದವನ್ನು ನಾವು ಕ್ರಿಯೆ ಅಂತ ಕರಿತೀವಿ. ಕೆಲಸವನ್ನು ತಿಳಿಸುವಂತಹ ಪದವನ್ನು ನಾವು ಕ್ರಿಯೆ ಅಂತ ಕರಿತೀವಿ. ಕೆಲಸಕ್ಕೆ ಸಂಬಂಧಿಸಿ ಸೂಚಿಸಿರ್ತಕ್ಕಂಥ ಪದವನ್ನು ನಾವು ಕರ್ಮ ಅಂತ ಕರಿತೀವಿ. ಈ ರೀತಿಯಾಗಿ ನಾವು ವಿಭಾಗವನ್ನು ಮಾಡ್ತಾ ಹೋಗ್ತೀವಿ ಮಕ್ಕಳೇ. ಇಲ್ಲಿ ನಾಮಪದಗಳಲ್ಲಿ ನಾಮಪದ ಅಂತಂದರೆ ಏನು ಹೇಳಿದ್ವಿ? ಹೆಸರನ್ನು ಸೂಚಿಸುವಂತಹ ಪದಗಳನ್ನು ನಾವು ನಾಮಪದಗಳು ಅಂತ ಕರಿತೀವಿ. ಅದಾದಮೇಲೆ ನಾಮ ಪ್ರಕೃತಿ. ಏನಂದರೆ ನಾಮ ಪ್ರಕೃತಿ ಅಂತಂದರೆ ಏನು? ನಾಮಪದದ ಮೂಲ ರೂಪವಾಗಿಯೂ
ಕ್ರಿಯೆಯ ಅರ್ಥವನ್ನು ಕೊಡದೆಯೂ ಇರುವ ಶಬ್ದಕ್ಕೆ ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ನಾಮ ಪ್ರಕೃತಿ ಅಂದ್ರೇನು? ನಾಮಪದದ ಮೂಲ ರೂಪವಾಗಿಯೂ ಕ್ರಿಯೆಯ ಅರ್ಥವನ್ನೂ ಕೊಡದೆಯೂ ಇರ್ತಕ್ಕಂಥ ಶಬ್ದಕ್ಕೆ ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ನಾಮ ಪ್ರಕೃತಿಗಳಿಗೆ, ನಾಮಪದ ಅಂತಂದರೆ ಅದೇ ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಅವು ನಾಮಪದಗಳಾಗ್ತವೆ. ಮೂಲಭೂತವಾಗಿ ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ ಅಂತಂದರೆ ಹೆಸರನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ನಾಮಪದಗಳು ಅಂತ ಕರಿತೀವಿ. ನಾವು ಯಾವ ರೀತಿಯಾಗಿ ಜೋಡಣೆಯನ್ನು ಹೊಂದ್ತವೆ ಅಂತ ಹೇಳೋದಾದರೆ, ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಮಾತ್ರ ಏನಾಗ್ತವವು ನಾಮಪದಗಳಾಗ್ತವೆ. ಯಾವ ರೀತಿ? ನಾಮ ಪ್ರಕೃತಿ ಒಂದು ಉದಾಹರಣೆಯನ್ನು ನೋಡೋಣ ಮಕ್ಕಳು. ಯಾವ ರೀತಿ ನಾಮಪದಗಳಾಗ್ತವೆ ಅಂತಂದ್ರೆ, ರಾಮ ಅನ್ನುವಂಥದ್ದು ಒಂದು ನಾಮ ಪ್ರಕೃತಿ. ಈ ನಾಮ ಪ್ರಕೃತಿಗೆ ಇದೆಂತದ್ದು? ಪ್ರಕೃತಿ, ನಾಮ ಪ್ರಕೃತಿ. ಈ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ, ವಿಭಕ್ತಿ ಪ್ರತ್ಯಯ ಯಾವುದು? ಉದಾಹರಣೆಗೆ ಮೊದಲನೇ ವಿಭಕ್ತಿ ಪ್ರತ್ಯಯ ಉದಾಹರಣ ರಾಮ. ವಿಭಕ್ತಿ ಪ್ರತ್ಯಯ ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವುದು? ಉ ಅಲ್ವಾ? ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವ ಇದಾವೆ? ಒಂದು ಉ, ಎರಡನೇದು ಅನ್ನು, ಮೂರನೇದು ಇಂದ, ನಾಲ್ಕು ಗೆ ಕೆ ಗೆ, ಐದನೇದು ದೆಸೆಯಿಂದ, ಆರನೇದು ಆ, ಏಳನೇದು ಅಲ್ಲಿ. ಇವು ನಾಮ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವ? ಪ್ರಥಮ ವಿಭಕ್ತಿವು, ದ್ವಿತೀಯ ವಿಭಕ್ತಿ ಅನ್ನು, ತೃತೀಯ ವಿಭಕ್ತಿ ಇಂದ, ಚತುರ್ಥಿ ವಿಭಕ್ತಿ ಗೆ ಕೆ ಗೆ, ಪಂಚಮಿ ವಿಭಕ್ತಿ ದೆಸೆಯಿಂದ, ಷಷ್ಠಿ ವಿಭಕ್ತಿ ಆ, ಸಪ್ತಮಿ ವಿಭಕ್ತಿ ಅಲ್ಲಿ. ಇಷ್ಟು ನಾಮ ವಿಭಕ್ತಿ ಪ್ರತ್ಯಯಗಳು. ಇವುಗಳ ಸಹಾಯದಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾಮಪದಗಳನ್ನ ಸೂಚಿಸ್ತೀವಿ. ಯಾವ ರೀತಿ ನಾಮಪದಗಳನ್ನ ಸೂಚಿಸ್ತೀವಿ? ರಾಮ ಅನ್ನೋದು ನಾಮ ಪ್ರಕೃತಿ, ಮೂಲ ಸ್ವರೂಪ ರಾಮ ಅನ್ನೋದು. ಅದಕ್ಕೆ ಯಾವುದಾದ್ರೂ ಒಂದು ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿ ಹೇಳಿದಾಗ ರಾಮ ಪ್ಲಸ್ ಉ ರಾಮನು, ಇದು ಪೂರ್ಣ ಅರ್ಥವನ್ನ ಕೊಡುತ್ತೆ. ರಾಮನು ಅನ್ನುವುದು ಪೂರ್ಣ ಅರ್ಥವನ್ನು ಕೊಡುವಂತಹ ಶಬ್ದ. ಈಗ ಅದೇ ನಾಮವನ್ನು ತಗೊಂಡ್ರೆ ರಾಮ ಪ್ಲಸ್ ಆ ರಾಮನ. ಈ ಆ ಎಲ್ಲಿ ಸೇರ್ಕೊಂತು? ನಕಾರದಲ್ಲಿ ಸೇರ್ಕೊಂತು. ನು ಪ್ಲಸ್ ಆ ಈಕ್ವಲ್ ಟು ನ. ಇನ್ನ ಆ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಎಲ್ಲಿ ಸೇರ್ಕೊಂಡಿದೆ? ಇಲ್ಲಿ ನ ಅನ್ನುವಂತಹ ಒಂದು ಅಕ್ಷರದಲ್ಲಿ ಸೇರ್ಕೊಂಡಿದೆ. ಈ ರೀತಿಯಾಗಿ ನಾವು ನಾಮ ಪ್ರಕೃತಿಯನ್ನ ಬಳಸಿಕೊಂಡು ಪ್ರಕೃತಿಯ ಜೊತೆಗೆ ವಿಭಕ್ತಿ ಪ್ರತ್ಯಯಗಳನ್ನು ಬಳಸಿಕೊಂಡಾಗ ಮಾತ್ರ ಏನಾಗ್ತವೆ? ನಮಗೆ ನಾಮಪದಗಳು ಪೂರ್ಣ ಅರ್ಥವನ್ನು ಕೊಡುವಂತಹ ನಾಮಪದಗಳು ನಮಗೆ ಸಿಗ್ತವೆ. ಈ ರೀತಿಯಾಗಿ ನಾವು ಕ್ರಿಯೆಯನ್ನ ನೋಡ್ತೀವಿ. ಈಗ ನಾಮ ಪ್ರಕೃತಿಯಲ್ಲಿ ಎಷ್ಟು ವಿಧಗಳು? ಅವುಗಳು ಯಾವ್ಯಾವು? ಈಗ ನಾಮ ಪ್ರಕೃತಿ, ನಾಮಪದ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಏನ್ ನಾಮಪದ ಅಂದ್ರೆ ಹೆಸರನ್ನ ಸೂಚಿಸುವಂತಹ ಪದಗಳನ್ನ ನಾವು ನಾಮಪದಗಳು ಅಂತ ತಿಳ್ಕೊಂಡ್ವಿ. ಈಗ ನಾಮ ಪ್ರಕೃತಿಯಲ್ಲಿ ಎರಡು ರೀತಿಯ ವಿಭಾಗಗಳನ್ನು ನಾವು ಮಾಡ್ತೀವಿ. ನಾಮ ಪ್ರಕೃತಿ ಈ ನಾಮ ಪ್ರಕೃತಿಯಲ್ಲಿ ಎರಡು ವಿಭಾಗವನ್ನು ನಾವು ಮಾಡ್ತೀವಿ. ನಾಮ ಪ್ರಕೃತಿಯಲ್ಲಿ ಎರಡು ವಿಭಾಗವನ್ನು ಮಾಡ್ತೀವಿ. ಒಂದನೇದು ಸಹಜ ನಾಮ ಪ್ರಕೃತಿ, ಎರಡನೇದು ಸಾಧಿತ ನಾಮ ಪ್ರಕೃತಿ.
ಒಂದನೇದು ಸಹಜನಾಮ ಪ್ರಕೃತಿ, ಎರಡನೇದು ಸಾಧಿತ ನಾಮ ಪ್ರಕೃತಿ ಅಂತ ಎರಡು ರೀತಿಯ ವಿಭಾಗವನ್ನು ಮಾಡ್ತೀವಿ. ಈಗ ಸಹಜನಾಮ ಪ್ರಕೃತಿಯಲ್ಲಿ ಕೆಲವು ವಿಧಗಳು ಬರ್ತವೆ. ಸಹಜನಾಮ ಪ್ರಕೃತಿಯಲ್ಲಿ ಕೆಲವು 8 ಅಥವಾ 8 ವಿಧಗಳು ಬರ್ತವೆ. ಅದರಲ್ಲಿ ಯಾವುದು ಒಂದನೇದು ನಾವು ನೋಡೋಣ. ಒಂದನೇದು ವಸ್ತುವಾಚಕಗಳು. ಒಂದನೇ ವಸ್ತುವಾಚಕಗಳು. ಎರಡನೇದು ಒಂದನೇದು ವಸ್ತುವಾಚಕಗಳು, ಎರಡನೇದು ಗುಣವಾಚಕಗಳು. ಮೂರನೇದು ಸಂಖ್ಯಾವಾಚಕಗಳು. ನಾಲ್ಕನೇದು ಸಂಖ್ಯೇಯ ವಾಚಕಗಳು. ನಾಲ್ಕನೇದು ಸಂಖ್ಯೇಯ ವಾಚಕಗಳು. ಐದನೇದು ಭಾವನಾಮಗಳು. ಐದನೇದು ಮಕ್ಕಳೇ ಭಾವನಾಮಗಳು. ಆಮೇಲೆ ಪರಿಮಾಣವಾಚಕಗಳು. 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 ಏಳನೇದು ಪ್ರಕಾರವಾಚಕಗಳು. ಎಂಟನೇದು ಭಾವನಾಮಗಳು. ಎಂಟನೇದು ದಿಗ್ವಾಚಕಗಳು. ಒಂಬತ್ತನೇದು ಸರ್ವನಾಮಗಳು. ಸಹಜನಾಮ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಧಗಳು ಇವುಗಳು. ಸಹಜನಾಮ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಧಗಳು ಯಾವ್ಯಾವುದು? ವಸ್ತುವಾಚಕಗಳು ಒಂದನೇದು, ಎರಡನೇದು ಗುಣವಾಚಕಗಳು, ಮೂರನೇದು ಸಂಖ್ಯಾವಾಚಕಗಳು, ನಾಲ್ಕನೇದು ಸಂಖ್ಯೇಯ ವಾಚಕಗಳು, ಐದನೇದು ಭಾವನಾಮಗಳು, ಆರನೇದು ಪರಿಮಾಣವಾಚಕಗಳು, ಏಳನೇದು ಪ್ರಕಾರವಾಚಕಗಳು, ಎಂಟನೇದು ದಿಗ್ವಾಚಕಗಳು, ಒಂಬತ್ತನೇದು ಸರ್ವನಾಮಗಳು. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಸಹಜನಾಮ ಪ್ರಕೃತಿಯಲ್ಲಿ ಕಂಡು ಬರ್ತಕ್ಕಂಥ ವಿಧಗಳನ್ನು ನಾವು ಬರ್ಕೊಂಡು. ಈಗ ಸಾಧಿತ ನಾಮ ಪ್ರಕೃತಿಯಲ್ಲಿ ಕೂಡ ಕೆಲವು ವಿಧಗಳು ಬರ್ತವೆ. ಒಂದನೇದು ಸಮಾಸಗಳು. ಅದರಲ್ಲಿ ಒಂದನೇದು ಅದು ಸಮಾಸಗಳು. ಸಮಾಸಗಳು ಒಂದನೇದು. ಎರಡನೇದು ಕೃದಂತಗಳು. ಮೂರನೇದು ತದ್ವಿತಾಂತಗಳು. ಸಾಧಿತ ನಾಮ ಪ್ರಕೃತಿಯಲ್ಲಿಯೂ ಕೂಡ ಕೆಲವು ವಿಭಾಗಗಳು ಬರ್ತವೆ. ಒಂದನೇದು ಸಮಾಸಗಳು, ಎರಡನೇದು ಕೃದಂತಗಳು, ಮೂರನೇದು ತದ್ವಿತಾಂತಗಳು. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ನಾಮ ಪ್ರಕೃತಿಯಲ್ಲಿ ಎರಡು ರೀತಿ ವಿಭಾಗವನ್ನು ಮಾಡ್ಕೊಂಡ್ವಿ. ಒಂದು ಸಹಜ ನಾಮ ಪ್ರಕೃತಿ, ಇನ್ನೊಂದು ಸಾಧಿತ ನಾಮ ಪ್ರಕೃತಿ ಅಂತ. ಸಹಜ ನಾಮ ಪ್ರಕೃತಿಗಳಲ್ಲಿ 9 ಪ್ರಕಾರಗಳನ್ನು ಕಂಡ್ವಿ. ಸಾಧಿತ ನಾಮ ಪ್ರಕೃತಿಯಲ್ಲಿ 3 ಪ್ರಕಾರಗಳನ್ನು ನಾವಿಲ್ಲಿ ಕಂಡುಬಿಟ್ರೆ. ಈಗ ಈ ಇದರಲ್ಲಿ ಮತ್ತೆ ನಾವು ಬಿಡಿಬಿಡಿಯಾಗಿ ನೋಡ್ಕೊತಾ ಹೋಗ್ಬೇಕಾಗತ್ತೆ. ಅದರಲ್ಲಿ ಒಂದನೇದು ಸಹಜ ನಾಮ ಪ್ರಕೃತಿಯಲ್ಲಿ ಒಂದನೇದು ವಸ್ತುವಾಚಕಗಳು. ಅಂದರೆ ಏನು? ವಸ್ತುವಾಚಕಗಳನ್ನು ನಾವು ಯಾವ ರೀತಿ ಕಾಣ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡುತ್ತೆ. ಈಗ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಸಹಜ ನಾಮ ಪ್ರಕೃತಿ ಇದರಲ್ಲಿ ಒಂದನೇದು ವಸ್ತುವಾಚಕಗಳು. ವಸ್ತುವಾಚಕಗಳನ್ನು ನಾವು ಗಮನಿಸಬಹುದು. ವಸ್ತುವಾಚಕ ಅಂದ್ರೆ ಏನು? ಮೊದಲು ನಾವು ವಸ್ತುವಾಚಕಗಳು ಅಂದರೆ ಏನು ಅಂತ ತಿಳ್ಕೊಬೇಕು. ಏನು ವಸ್ತುವಾಚಕಗಳು ಅಂತಂದರೆ, ವಸ್ತುವಿನ ಹೆಸರನ್ನು ಹೇಳುವಂತಹ ಶಬ್ದಗಳಿಗೆ ನಾವು ವಸ್ತುವಾಚಕಗಳು ಅಂತ ಕರಿತೀವಿ. ವಸ್ತುವಾಚಕಗಳು ಅಂದ್ರೇನು? ವಸ್ತುವಿನ ಹೆಸರನ್ನು
ತಿಳಿಸುವ ಶಬ್ದಗಳಿಗೆ ನಾವು ವಸ್ತುವಾಚಕಗಳು ಅಂತ ಕರಿತೀವಿ. ಉದಾಹರಣೆಯಾಗಿ ವಸ್ತುವಾಚಕಗಳಿಗೆ ನಾವು ಹೆಂಗಸು ಅಂತ ಹೇಳ್ಬೋದು. ವಸ್ತುವಾಚಕಗಳಿಗೆ ಯಾವುದಾದ್ರೂ ಒಂದು ವಸ್ತುವಿನ ಹೆಸರನ್ನು ನಿರ್ದಿಷ್ಟವಾಗಿ ಹೇಳುವಂತಹ ಶಬ್ದಗಳನ್ನು ನಾವು ವಸ್ತುವಾಚಕಗಳು ಅಂತ ಕರಿತೀವಿ. ಈಗ ಇದು ಒಂದು ನಿರ್ದಿಷ್ಟ ವಸ್ತು ಆಗಿರುತ್ತೆ. ಈ ವಸ್ತುವಿನ ಹೆಸರು ಡೆಸ್ಟರ್ ಅಥವಾ ಬರೆದಿರ್ತಕ್ಕಂಥದ್ದನ್ನು ಅಳಿಸುವಂತಹ ಒಂದು ಸಾಧನ ಅಂತ ಕರಿತೀವಿ, ಡೆಸ್ಟರ್ ಅಂತ ಕರಿತೀವಿ. ಇದರ ಕೆಲಸ ಏನು? ಅಳಿಸೋದು. ಚಾಪೀಸ್ ಬರೆಯುವಂತಹ ಕೆಲಸವನ್ನು ಬರೆಯುವಂತಹದ್ದಕ್ಕೆ ನಾವೇನು ಮಾಡ್ತೀವಿ? ಇದನ್ನು ಬಳಸ್ತೀವಿ ಅಲ್ವಾ? ಮತ್ತೆ ಕೆಲವೊಂದು ಪುಸ್ತಕಗಳು, ಇದನ್ನು ನಾವು ಯಾತಕ್ಕೆ ಬಳಸ್ತೀವಿ? ಓದುವುದಕ್ಕೆ ಏನು ಮಾಡ್ತೀವಿ? ನಾವು ಬಳಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ರೀತಿಯಾಗಿ ಒಂದು ವಸ್ತುವಿನ ಹೆಸರನ್ನು ನಿರ್ದಿಷ್ಟವಾಗಿ ಹೇಳುವಂತಹ ಪದಗಳಿಗೆ ನಾವೇನಂತ ಕರಿತೀವಿ? ವಸ್ತುವಾಚಕಗಳು ಅಂತ ಕರಿತೀವಿ. ಈಗ ಉದಾಹರಣೆಗಳು ಕಲ್ಲು, ನೀರು, ಮಣ್ಣು, ಹಣ್ಣು, ಕಾಯಿ, ಬೆಟ್ಟ ಇವೆಲ್ಲವೂ ಕೂಡ ವಸ್ತುವಾಚಕಗಳಿಗೆ ಉದಾಹರಣೆಯಾಗಿದ್ದಾವೆ. ಈಗ ವಸ್ತುವಾಚಕಗಳಲ್ಲಿ ಮತ್ತೆ 3 ವಿಭಾಗವನ್ನು ನಾವು ಮಾಡ್ತೀವಿ. ವಸ್ತುವಾಚಕಗಳಲ್ಲಿ ಎಷ್ಟು ವಿಧ? ವಸ್ತುವಾಚಕಗಳಲ್ಲಿ 3 ವಿಧ. ಒಂದನೇದು ರೂಢನಾಮ, ಎರಡನೇದು ಅಂಕಿತನಾಮ, ಮೂರನೇದು ಅನ್ವರ್ತನಾಮ. ನೋಡಿ ಮಕ್ಕಳೇ, ವಸ್ತುವಾಚಕಗಳಂದ್ರೆ ಏನಂತ ತಿಳ್ಕೊಂಡ್ವಿ? ಹೆಸರನ್ನ ಸೂಚಿಸುವಂತಹ ಪದಗಳನ್ನು ನಾವು ವಸ್ತುವಾಚಕಗಳು ಅಂತ ಕರಿತೀವಿ. ಆ ವಸ್ತುವಾಚಕಗಳಲ್ಲಿ ಮತ್ತೆ ನಾವು 3 ವಿಭಾಗವನ್ನು ಮಾಡಿದ್ವಿ. ವಸ್ತುವಾಚಕಗಳಲ್ಲಿ ಎಷ್ಟು ವಿಧ? 3 ವಿಧ. ಯಾವ್ಯಾವವು? ಒಂದು ರೂಢನಾಮ, ಎರಡನೇದು ಅಂಕಿತನಾಮ, ಮೂರನೇದು ಅನ್ವರ್ತನಾಮ ಅಂತ 3 ರೀತಿಯ ವಿಭಾಗವನ್ನು ನಾವಿಲ್ಲಿ ಮಾಡಿದ್ವಿ. ರೂಢನಾಮ ಅಂದರೆ ಏನು? ಮೊದಲು ನಾವು ರೂಢನಾಮ ಅಂತ 3 ವಿಭಾಗ ಮಾಡ್ಕೊಂಡ್ವಿ. ಅದರ ಒಂದೇದು ರೂಢನಾಮ. ರೂಢನಾಮ ಅಂತಂದ್ರೆ ಏನು ರೂಢನಾಮ ಅಂತಂದ್ರೆ? ರೂಢಿಯಿಂದ ಬಂದಿರುವಂತಹ ಸಾಮಾನ್ಯ ವಾಚಕಗಳು, ಅಂದರೆ ಸಾಮಾನ್ಯ ಹೆಸರುಗಳಾಗಿರ್ಬೋದು, ಪದಗಳಾಗಿರ್ಬೋದು, ಇವೆಲ್ಲವನ್ನು ರೂಢನಾಮಗಳು ಅಂತ ಕರಿತೀವಿ. ಅಂದರೆ ರೂಢಿಯಿಂದ ಬಂದಿರತಕ್ಕಂಥದ್ದು, ಒಬ್ಬರ ಬಾಯಿಂದ ಬಾಯಿಗೆ ರೂಢಿಯಿಂದ ಬಂದಿರತಕ್ಕಂಥದ್ದನ್ನು ನಾವು ರೂಢನಾಮಗಳು ಅಂತ ಕರಿತೀವಿ. ರೂಢಿಯಿಂದ ಬಂದಿರುವಂತಹ ಸಾಮಾನ್ಯ ವಾಚಕಗಳೆಲ್ಲವನ್ನೂ ಕೂಡ ನಾವು ರೂಢನಾಮಗಳು ಅಂತ ಕರಿತೀವಿ. ರೂಢನಾಮಗಳಿಗೆ ಉದಾಹರಣೆ ಯಾವ್ಯಾವುದು ಅಂತಂದರೆ ಹೆಂಗಸು. ರೂಢನಾಮಗಳಿಗೆ ಉದಾಹರಣೆ ಯಾವುದು? ಹೆಂಗಸು, ಗಂಡಸು, ಹೆಂಗಸು, ಗಂಡಸು, ಹುಡುಗ, ಹುಡುಗ ಬರುತ್ತೆ, ಹೆಂಗಸು, ಗಂಡಸು, ಹುಡುಗ, ಹುಡುಗಿ, ದೇಶ, ಪಟ್ಟಣ, ನದಿ ಇವೆಲ್ಲವೂ ಕೂಡ ರೂಢಿನಾಮಗಳು, ರೂಢಿಯಿಂದ ಬಂದಿರತಕ್ಕಂಥ ಪದಗಳು, ರೂಢನಾಮಗಳು ಅಂತ ಕರಿತೀವಿ. ಅಂಕಿತನಾಮಗಳು ಅಂದರೆ ಎರಡನೇದು ನಾವು ನೋಡೋಣ. ಅಂಕಿತನಾಮಗಳು. ಅಂಕಿತನಾಮಗಳು ಅಂದರೆ ಏನು? ವ್ಯವಹಾರಕ್ಕಾಗಿ, ವ್ಯವಹಾರಕ್ಕೋಸ್ಕರ ಇಟ್ಟುಕೊಂಡಿರ್ತಕ್ಕಂಥ ಹೆಸರುಗಳನ್ನು ನಾವು ಅಂಕಿತನಾಮಗಳು ಅಂತ ಕರಿತೀವಿ. ವ್ಯವಹಾರಕ್ಕೋಸ್ಕರ. ಈಗ ನಾವು ವ್ಯವಹಾರ ವಿನಿಮಯ, ವಸ್ತು ವಿನಿಮಯ ಏನಾದ್ರು ಮಾಡ್ಕೋಬೇಕು. ನಾವು ವಸ್ತು ವಿನಿಮಯ ಯಾವ ರೀತಿ ಮಾಡ್ಕೊತೀವಿ? ಹೆಸರನ್ನ ಕರೆದೇ ನಾವೇನು ಮಾಡಬೇಕು? ಒಂದು ವಸ್ತುವಿನ ವಿನಿಮಯವನ್ನು ಮಾಡಬೇಕು. ಈ ಕೆಲವಷ್ಟು ಜನ ಹೋಗ್ತಾ ಇರ್ತಾರೆ, ಅದನ್ನ ಯಾರಾದರೂ ಒಬ್ರು ಬರ್ರಪ್ಪ ಅಂತ ಕರೆದ್ರೆ ಏನು ಮಾಡ್ತಾರೆ? ಯಾರನ್ನ ಕರಿತದಾರೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ. ಒಂದು 8 ಜನ ಹೋಗ್ತಾ ಇರ್ತಾರೆ. ಆ 8 ಜನದಲ್ಲಿ ನಾವೇನು ಮಾಡ್ತೀವಿ? ಯಾರಾದರೂ ಒಬ್ಬರನ್ನ ಕರಿತೀವಿ. ಅವಾಗ ಯಾರನ್ನು ಕರಿತೀವಿ ಅಂತ ಗೊತ್ತಾಗಬೇಕು ಅಂದ್ರೆ ನಾವೇನು ಮಾಡಬೇಕು? ರಮೇಶ ಬಾ ಅಂತ ಕರಿಬೇಕು. ಅಂದರೆ ಅವರ ಹೆಸರನ್ನ ನಾವು ಗೊತ್ತಿದ್ರೆ ಮಾತ್ರ ನಾವೇನು ಮಾಡೋಕ್ಕೆ ಸಾಧ್ಯ? ಅವರ ಹೆಸರನ್ನ ಕರೆಯೋದಕ್ಕೆ ಸಾಧ್ಯ. ಅವರ ಹೆಸರೇ ಇಟ್ಕೊಂಡಿಲ್ಲ, ಏನೂ ಇಲ್ಲ ಅಂತಂದರೆ ನಾವು ಯಾರು ಅಂತ ಕರೆಯೋಕ್ಕೆ ಆಗುತ್ತೆ ಅಲ್ವಾ? ಅದಕ್ಕೆ ವ್ಯವಹಾರಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಹೆಸರುಗಳನ್ನು ನಾವು ಅಂಕಿತನಾಮಗಳು ಅಂತ ಕರಿತೀವಿ. ಉದಾಹರಣೆಗೆ ಅಂಕಿತನಾಮಗಳಿಗೆ ಉದಾಹರಣೆಗೆ ಜೀವನ್, ಜೀವನ್ ಅಂಕಿತನಾಮ, ಇದೊಂದು ಹೆಸರು. ಮನೋಜ, ಇದು ಒಂದು ರೀತಿ ಹೆಸರು. ರಮೇಶ, ಇದು ಒಂದು ರೀತಿ ಹೆಸರು. ಅಂದರೆ
ವ್ಯವಹಾರಕ್ಕೋಸ್ಕರವಾಗಿ ಇಟ್ಟುಕೊಂಡಿರ್ತಕ್ಕಂಥ ಹೆಸರುಗಳನ್ನು ನಾವು ಅಂಕಿತ ನಾಮಗಳು ಅಂತ ಕರಿತೀವಿ. ಉದಾಹರಣೆಗೆ ಇನ್ನೊಂದು ಪೃಥ್ವಿ, ಈ ರೀತಿಯಾಗಿ ವ್ಯವಹಾರಕ್ಕೋಸ್ಕರ ಇಟ್ಟುಕೊಂಡಿರ್ತಕ್ಕಂಥ ಹೆಸರುಗಳನ್ನು ನಾವು ಅಂಕಿತ ನಾಮಗಳು ಅಂತ ಕರಿತೀವಿ. ಈಗ ಕೊನೆಯದು ಅನ್ವರ್ಥ ನಾಮಗಳು ಅಂದರೆ ಏನು? ಅನ್ವರ್ಥ ನಾಮಗಳು ಅಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಿರ್ತಕ್ಕಂಥ ಎಲ್ಲ ಹೆಸರುಗಳನ್ನು ನಾವು ಅನ್ವರ್ಥ ನಾಮಗಳು ಅಂತ ಕರಿತೀವಿ. ಅರ್ಥಕ್ಕೆ ಅನುಗುಣವಾಗಿ ಇಟ್ಟುಕೊಂಡಿರ್ತಕ್ಕಂಥ ಹೆಸರುಗಳನ್ನು ನಾವು ಅನ್ವರ್ಥ ನಾಮಗಳು ಅಂತ ಕರಿತೀವಿ. ಉದಾಹರಣೆಗೆ ಕುರುಡ, ಅನ್ವರ್ಥ ನಾಮಗಳಿಗೆ ಉದಾಹರಣೆ ಕುರುಡ. ಈಗ ಯಾರೋ ಒಬ್ಬ ವ್ಯಕ್ತಿಗೆ ಕಣ್ಣು ಕಾಣಿಸ್ತಲ್ಲ, ಅವನಿಗೆ ನಾವೇನಂತ ಕರಿತೀವಿ? ಅವನು ಕುರುಡ ಅಂತ ಕರಿತೀವಿ. ಆಮೇಲೆ ಮೂಗ, ಮಾತನಾಡಲು ಬಾರದೇ ಇರ್ತಕ್ಕಂಥವನಿಗೆ ನಾವು ಮೂಗ ಅಂತ ಕರಿತೀವಿ ಅಲ್ವಾ? ಆಮೇಲೆ ಕಿವುಡ, ಅಂದರೆ ಕಿವಿ ಕೇಳಿಸದೇ ಇರ್ತಕ್ಕಂಥವನಿಗೆ ನಾವು ಕಿವುಡ. ಈ ರೀತಿಯಾಗಿ ಅವನಿಗೆ ಅದು ಅನುಗುಣವಾಗುತ್ತೆ, ಅರ್ಥಕ್ಕೆ ಅನುಗುಣವಾಗುತ್ತೆ. ಅಂತಹ ಪದಗಳನ್ನು ನಾವು ಅನ್ವರ್ಥ ನಾಮಗಳು ಅಂತ ಕರಿತೀವಿ. ಇದು ವಸ್ತುವಾಚಕಗಳಲ್ಲಿ 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ಅಂತಂದರೆ ರೂಢಿಯಿಂದ ಬಂದಿರತಕ್ಕಂಥ ಎಲ್ಲ ಸಾಮಾನ್ಯ ವಾಕ್ಯಗಳನ್ನು ನಾವು ರೂಢನಾಮಗಳು ಅಂತ ಕರಿತೀವಿ. ಅಂಕಿತನಾಮ ಅಂತಂದರೆ ವ್ಯವಹಾರಕ್ಕೆ ಅನುಗುಣವಾಗಿ ಇಟ್ಟುಕೊಂಡಿರ್ತಕ್ಕಂಥ ಹೆಸರುಗಳನ್ನು ನಾವು ಅಂಕಿತನಾಮಗಳು ಅಂತ ಕರಿತೀವಿ. ಅನ್ವರ್ಥನಾಮ ಅಂತಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟುಕೊಂಡಿರ್ತಕ್ಕಂಥ ಹೆಸರುಗಳನ್ನು ನಾವು ಅನ್ವರ್ಥನಾಮಗಳು ಅಂತ ಕರಿತೀವಿ. ಇಷ್ಟು ವಸ್ತು ವಾಚಕಗಳು. ಇನ್ನು ಎರಡನೇದು ಗುಣವಾಚಕ. ಸಹಜ ನಾಮ ಪ್ರಕೃತಿಯಲ್ಲಿ ಎರಡನೆಯದು ಗುಣವಾಚಕಗಳು. ಎರಡನೇದು ಗುಣವಾಚಕಗಳು. ಏನು ಗುಣವಾಚಕ ಅಂತಂದರೆ? ಗುಣವಾಚಕಗಳು ಅಂದರೆ ಏನು? ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವಂತಹ ಪದಗಳಿಗೆ ನಾವು ಗುಣವಾಚಕಗಳು ಅಂತ ಕರಿತೀವಿ. ವಸ್ತುವಿನ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವಂತಹ ಶಬ್ದಗಳಿಗೆ, ಹೆಸರುಗಳಿಗೆ ನಾವು ಗುಣವಾಚಕಗಳು ಅಂತ ಕರಿತೀವಿ. ಗುಣವಾಚಕಗಳಿಗೆ ಕೆಲವು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಉದಾಹರಣೆಗೆ ಒಂದೇದು ಕೆಂಪು ಬಟ್ಟೆ. ಉದಾಹರಣೆಗಳನ್ನು ನಾವು ನೋಡೋಣ. ಕೆಂಪು ಬಟ್ಟೆ, ಕೆಂಪು ಬಟ್ಟೆ ಅನ್ನುವಂಥದ್ದನ್ನು ನಾವು ಗಮನಿಸೋಣ. ದೊಡ್ಡ ಮರ, ದೊಡ್ಡ ಮರ. ಹಳೆಯ ಬೀಗ, ಕರಿಯ ದನ. ನೋಡ್ರಿ, ಇಲ್ಲಿ ನೀವು ಗಮನಿಸಬಹುದು ಮಕ್ಕಳೇ, ಬಟ್ಟೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ತೊಡತಕ್ಕಂಥದ್ದು. ಇಲ್ಲಿ ವಿಶೇಷತೆ ಯಾವುದು? ಕೆಂಪು ಬಣ್ಣ. ಬಣ್ಣ ಇಲ್ಲಿ ವಿಶೇಷತೆಯನ್ನ ಹೊಂದುತ್ತೆ. ಅಂದ್ರೆ ಇದು ಬಣ್ಣ ಅನ್ನುವಂಥದ್ದು ಗುಣ. ಇದು ಸಾಮಾನ್ಯ, ಬಟ್ಟೆ ಅನ್ನುವಂಥದ್ದು ಸಾಮಾನ್ಯ. ಅದರಲ್ಲಿ ವಿಶೇಷತೆ ಯಾವುದು? ಬಣ್ಣ. ಯಾವುದು? ಕೆಂಪು ಅನ್ನುವಂಥದ್ದು ವಿಶೇಷತೆ. ಅಂದರೆ ಇದರ ಗುಣ ಯಾವುದು? ಕೆಂಪು. ಬಟ್ಟೆಯ ಗುಣ ಯಾವುದು? ಕೆಂಪು. ಈಗ ಮರದ ಗುಣ ಯಾವುದಾಗಿರುತ್ತೆ? ದೊಡ್ಡ. ಎಲ್ಲ ಮರಗಳು ಸಾಮಾನ್ಯವಾಗಿ ಕಾಣ್ತವೆ. ಆ ಎಲ್ಲ ಮರಗಳಿಗಿಂತ ವಿಶಿಷ್ಟವಾಗಿ ಕಾಣ್ತಕ್ಕಂಥದ್ದು ಯಾವುದು? ದೊಡ್ಡ ಮರ. ಆ ಮರಗಳಲ್ಲಿ ಯಾವುದು ದೊಡ್ಡದಾಗಿರುತ್ತೋ ಆ ಮರ ಏನಾಗುತ್ತೆ? ಅದರ ಗುಣ ಆಗಿರುತ್ತೆ. ಮರದ ಗುಣ ಯಾವುದು? ದೊಡ್ಡ. ಆಮೇಲೆ ಬೀಗದ ಗುಣ ಯಾವುದು? ಹಳೆಯ. ಹಳೆಯ ಅಂತಕ್ಕಂಥದ್ದು ಅಂದ್ರೆ, ಹಳೆಯ ಅಂತಂದ್ರೆ ತುಂಬಾ ವಯಸ್ಸಾಗಿರ್ತಕ್ಕಂಥದ್ದು, ಹಳೆಯದಾಗಿರ್ತಕ್ಕಂಥದ್ದು ಯಾವುದು? ಬೀಗ. ಬೀಗದ ಗುಣ ಹಳೆಯ. ಇನ್ನು ಹಸುಗಳು, ದನಗಳ ಅಂತ ನಾವು ಧನ ಅಂತ ಏನು ಕರಿತೀವಿ, ಮತ್ತು ಹಣ ಅಂತ. ಧನ ಅಂದ್ರೆ ಹಣ, ದನ ಅಂದ್ರೆ ಹಸುಗಳು.
ಈ ದನದ ಗುಣ ಯಾವುದು? ಕರಿಯ. ಕರಿಯ ಅಂತಕ್ಕಂಥದ್ದು ದನದ ಗುಣ. ಈ ರೀತಿಯಾಗಿ ಒಂದು ವಸ್ತುವಿನ ಗುಣ ಸ್ವಭಾವಗಳನ್ನು ತಿಳಿಸ್ತಕ್ಕಂಥ ಶಬ್ದಗಳನ್ನು ನಾವು ಗುಣವಾಚಕಗಳು ಅಂತ ಕರಿತೀವಿ. ಒಂದು ವಸ್ತುವಿನ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸ್ತಕ್ಕಂಥ ಶಬ್ದಗಳನ್ನು ನಾವು ಗುಣವಾಚಕಗಳು ಅಂತ ಕರಿತೀವಿ. ಇನ್ನು ಮೂರನೇದು ಸಂಖ್ಯಾವಾಚಕಗಳು. ಮೂರನೇದು ಯಾವ್ದು ಮಕ್ಕಳೇ? ಸಂಖ್ಯಾವಾಚಕಗಳು. ಸಂಖ್ಯಾವಾಚಕಗಳು ಏನು? ಸಂಖ್ಯಾವಾಚಕಗಳು ಅಂತಂದ್ರೆ ಏನು? ಸಂಖ್ಯೆಗಳನ್ನು ತಿಳಿಸುವಂತಹ ಶಬ್ದಗಳಿಗೆ ನಾವು ಸಂಖ್ಯಾವಾಚಕಗಳು ಅಂತ ಕರಿತೀವಿ. ಸಂಖ್ಯೆಗಳನ್ನು ತಿಳಿಸುವಂತಹ ಶಬ್ದಗಳಿಗೆ ನಾವು ಸಂಖ್ಯಾವಾಚಕಗಳು ಅಂತ ಕರಿತೀವಿ. ಕೆಲವು ಸಂಖ್ಯೆಗಳನ್ನು ತಿಳಿಸ್ತಕ್ಕಂಥ ಶಬ್ದಗಳು ಅವನ್ನ ಸಂಖ್ಯಾವಾಚಕಗಳು ಅಂತ ಕರಿತೀವಿ. ಉದಾಹರಣೆಗೆ 1 3 5 7 9 ಇತ್ಯಾದಿ ಪದಗಳು. ಇವುಗಳು ಸಂಖ್ಯಾವಾಚಕಗಳು. ಸಂಖ್ಯೆಗಳ ಹೆಸರನ್ನ ತಿಳಿಸ್ತಕ್ಕಂಥದ್ದು ಸಂಖ್ಯಾವಾಚಕಗಳು. 1 ಅನ್ನೋದನ್ನು ನಾವು ಅಂಕೆಯಲ್ಲಿ ಈ ರೀತಿ ಬರ್ತೀವಿ, 3 ಅನ್ನೋದನ್ನ ಅಂಕೆಯಲ್ಲಿ ಈ ರೀತಿ ಬರ್ತೀವಿ, 5 ಅನ್ನೋದನ್ನ ಅಂಕೆಯಲ್ಲಿ ಈ ರೀತಿ ಬರ್ತೀವಿ, 7 ಅನ್ನೋದನ್ನ ಈ ರೀತಿ ಬರ್ತೀವಿ, 9 ಅನ್ನೋದನ್ನ ಈ ರೀತಿ ಬರ್ತೀವಿ. ಅಂಕೆಗಳ ರೂಪದಲ್ಲಿ ಬರೆಯೋದಾದ್ರೆ ಈ ರೀತಿ. ಇವು ಆಂಗ್ಲ ಭಾಷಾ ಅಂಕೆಗಳು. ಕನ್ನಡ ಅಂಕೆಗಳನ್ನು ಯಾವ ರೀತಿ ಬರ್ತೀವಿ? 1 3 5 7 9 ಈ ರೀತಿಯಾಗಿ ನಾವು ಕನ್ನಡ ಅಂಕೆಗಳನ್ನು ಬರೀತಾ ಹೋಗ್ತೀವಿ. ಕನ್ನಡ ಅಂಕೆಗಳಿವು. ಕನ್ನಡ ಸಂಖ್ಯೆ ಅಂಕೆಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕಾದ್ರೆ ಯಾವ ರೀತಿ ಬರ್ತೀವಿ? ಪದ ರೂಪದಲ್ಲಿ 1 3 5 7 9 ಈ ರೀತಿಯಾಗಿ ಪದಗಳ ರೂಪದಲ್ಲಿ ಬರೀತಕ್ಕಂಥದ್ದನ್ನು, ಅಂಕೆಗಳನ್ನು ಪದಗಳ ರೂಪದಲ್ಲಿ ಬರೀತಕ್ಕಂಥದ್ದೇ ಸಂಖ್ಯಾವಾಚಕಗಳು. ಅಂದ್ರೆ ಸಂಖ್ಯೆಗಳನ್ನು ತಿಳಿಸುವಂತಹ ಪದಗಳಿಗೆ ನಾವು ಸಂಖ್ಯಾವಾಚಕಗಳು ಅಂತ ಕರಿತೀವಿ. ಇನ್ನು ಮುಂದಿನದು ಸಂಖ್ಯೇಯ ವಾಚಕಗಳು. ಮುಂದಿನ ಅಂಶ ಸಂಖ್ಯೇಯ ವಾಚಕಗಳು. ಸಂಖ್ಯೇಯ ವಾಚಕಗಳು ಏನು? ಸಂಖ್ಯೇಯ ವಾಚಕಗಳು ಅಂತಂದ್ರೆ ಏನು? ಸಂಖ್ಯೆಗಳಿಂದ ಕೂಡಿರುವಂತಹ ವಸ್ತುಗಳನ್ನು ಹೇಳಿಸ್ತಕ್ಕಂಥ ಹೆಸರುಗಳು. ಸಂಖ್ಯೆಗಳಿಂದ ಕೂಡಿರುವ ವಸ್ತುಗಳ ಹೆಸರನ್ನ ತಿಳಿಸುವಂತಹ ಶಬ್ದಗಳಿಗೆ ನಾವು ಸಂಖ್ಯೇಯ ವಾಚಕಗಳು ಅಂತ ಕರಿತೀವಿ. ಸಂಖ್ಯೆಗಳಿಂದ ಕೂಡಿರುವಂತಹ ವಸ್ತುವಿನ ಹೆಸರನ್ನ ಸೂಚಿಸುವಂತಹ ಪದಗಳಿಗೆ ನಾವು ಸಂಖ್ಯೇಯ ವಾಚಕಗಳು ಅಂತ ಕರಿತೀವಿ. ಉದಾಹರಣೆಗೆ ಯಾವ ರೀತಿ? ವ್ಯಕ್ತಿಗಳನ್ನ ಹೇಳಿಸ್ತಕ್ಕಂಥದ್ದು, ವ್ಯಕ್ತಿಗಳನ್ನ ಎಣಿಸುವ ಪದಗಳು ಯಾವ ರೀತಿ? ಉದಾಹರಣೆಗಳಿಗೆ 3 ಅಂತಂದ್ರೆ 3 ಜನ ಅಂತ, 4 ಜನ, 5 ಜನ, 2 ಅಂತಂದ್ರೆ 2, 4 ಅಂದ್ರೆ 3 ಜನ, 3 ಅಂದ್ರೆ 3 ಜನ, 5 ಅಂದ್ರೆ 5 ಜನ, 2 ಅಂತಂದ್ರೆ 2. ಈ ರೀತಿಯಾಗಿ ಪದಗಳಿಂದ ಸಂಖ್ಯೆಗಳನ್ನ ತಿಳಿಸ್ತಕ್ಕಂಥದ್ದು ನಾವು ಸಂಖ್ಯೇಯ ವಾಚಕಗಳು. ಸಂಖ್ಯೇಯ ವಾಚಕಗಳು ಅಂತಂದ್ರೆ ಸಂಖ್ಯೆಯಿಂದ ಕೂಡಿರ್ತಕ್ಕಂಥ ವಸ್ತುಗಳ ಹೆಸರನ್ನ ತಿಳಿಸ್ತಕ್ಕಂಥದ್ದು ಸಂಖ್ಯೇಯ ವಾಚಕಗಳು ಅಂತ ಕರಿತೀವಿ. ಸಂಖ್ಯೇಯ ವಾಚಕಗಳ ಮೇಲೆ ಭಾವನಾಮಗಳನ್ನು ನಾವು ನೋಡೋಣ. ಭಾವನಾಮಗಳು ಏನು? ಭಾವನಾಮ ಅಂದ್ರೆ ಭಾವನಾಮಗಳು ಭಾವನಾಮಗಳು ಅಂದ್ರೆ ಏನು?
ವಸ್ತುಗಳ ಮತ್ತು ಕ್ರಿಯೆಯ ಭಾವನೆಯನ್ನು ತಿಳಿಸ್ತಕ್ಕಂಥದ್ದು. ವಸ್ತುಗಳು ಮತ್ತು ಕ್ರಿಯೆಯ ಭಾವವನ್ನು ತಿಳಿಸ್ತಕ್ಕಂಥ ಶಬ್ದಗಳಿಗೆ ನಾವು ಭಾವನಾಮಗಳು ಅಂತ ಕರಿತೀವಿ. ಒಂದು ವಸ್ತುವಿನ ಅಥವಾ ಒಂದು ವಸ್ತುವಿನಿಂದ ಕೂಡಿರ್ತಕ್ಕಂಥ ಕ್ರಿಯೆಯ ಭಾವನೆಯನ್ನು ತಿಳಿಸ್ತಕ್ಕಂಥದ್ದನ್ನು ನಾವು ಭಾವನಾಮಗಳು ಅಂತ ಕರಿತೀವಿ. ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ಸೂಚಿಸುವಂತಹ ಶಬ್ದಗಳಿಗೆ ನಾವು ಭಾವನಾಮಗಳು ಅಂತ ಕರಿತೀವಿ. ಉದಾಹರಣೆಗೆ ಭಾವನೆಯನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತಂದ್ರೆ, ಒಂದೇನು ಬಿಳುಪು. ಯಾರಾದ್ರೂ ಒಬ್ಬ ವ್ಯಕ್ತಿ ಬೆಳ್ಳಗಿದ್ದಾನೆ ಅಂತಂದ್ರೆ ಅವನು ಬಿಳುಪು ಅಂತ ಕರಿತೀವಿ. ಆಮೇಲೆ ಕಪ್ಪು, ಕೆಂಪು, ಹಸಿರು, ಈ ರೀತಿಯಾಗಿ ವರ್ಣನೆಯನ್ನ ಮಾಡ್ತಕ್ಕಂಥದ್ದು. ಬಡತನ, ನೋಟ, ಮಾಟ, ಇವೆಲ್ಲವೂ ಕೂಡ ಭಾವನಾಮಗಳು. ಭಾವನೆಯಿಂದ ವ್ಯಕ್ತಪಡಿಸ್ತಕ್ಕಂಥದ್ದು. ಬಿಳುಪು ಅಂದ್ರೆ ಕಪ್ಪು, ಕೆಂಪು, ಹಸಿರು, ಬಡತನ, ನೋಟ, ಮಾಟ, ಇವೆಲ್ಲವೂ ಕೂಡ ಭಾವನೆಯಿಂದ ಕೂಡಿರುವಂತಹ ಶಬ್ದಗಳಿಗೆ ನಾವು ಭಾವನಾಮಗಳು ಅಂತ ಕರಿತೀವಿ. ಇನ್ನು ಸಹಜನಾಮ ಪ್ರಕೃತಿಯಲ್ಲಿ 6ನೇ ಅಂಶ ಆಗಿರ್ತಕ್ಕಂಥ ಪರಿಮಾಣ ವಾಚಕಗಳು. ಪರಿಮಾಣ ವಾಚಕಗಳು ಪರಿಮಾಣ ವಾಚಕಗಳು ಅಂದ್ರೆ ಏನು? ಪರಿಮಾಣ ವಾಚಕಗಳು ಅಂತಂದ್ರೆ ವಸ್ತುವಿನ ಸಾಮಾನ್ಯ ಅಳತೆ. ಒಂದು ವಸ್ತುವಿನ ಸಾಮಾನ್ಯವಾಗಿರುವಂತಹ ಒಂದು ಅಳತೆ, ಪರಿಮಾಣ, ಗಾತ್ರ. ಪರಿಮಾಣ ಅಂತಂದ್ರೆ ಎಷ್ಟು ಅಗಲ, ಎಷ್ಟು ಉದ್ದ, ಇದು ಪರಿಮಾಣ. ಗಾತ್ರ ಅಂತಂದ್ರೆ ತೂಕ, ಎಷ್ಟು ತೂಕ, ಇತ್ಯಾದಿಗಳನ್ನ ಸೂಚಿಸುವಂತಹ ಶಬ್ದಗಳನ್ನು ನಾವು ಪರಿಮಾಣ ವಾಚಕಗಳು ಅಂತ ಕರಿತೀವಿ. ಉದಾಹರಣೆಗೆ ಇಷ್ಟು, ಅಷ್ಟು ಅಲ್ವಾ, ಇಷ್ಟು, ಅಷ್ಟು ಅಲ್ವಾ. ಆಮೇಲೆ ಗುಡ್ಡದಷ್ಟು, ಬೆಟ್ಟದಷ್ಟು. ಅಯ್ಯೋ ಸ್ವಲ್ಪ ತಮ್ಮಂದ್ರೆ ಬ್ಯಾಟ್ ತೋರಿಸ್ತಂದ ಅಲ್ವಾ, ಈ ರೀತಿಯಾಗಿ ಹೇಳ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಪರಿಮಾಣ ವಾಚಕಗಳು. ಹಾಗಾದ್ರೆ ಪರಿಮಾಣ ವಾಚಕಗಳು ಅಂದ್ರೆ ಏನು ಮಕ್ಕಳೇ? ವಸ್ತುವಿನ ಒಂದು ಸಾಮಾನ್ಯವಾಗಿರುವಂತಹ ಒಂದು ಅಳತೆ, ಪರಿಮಾಣ, ತೂಕ, ಗಾತ್ರ, ಇವೆಲ್ಲವನ್ನ ತಿಳಿಸ್ತಕ್ಕಂಥದ್ದು ಪರಿಮಾಣ ವಾಚಕಗಳು. ಇನ್ನು 7ನೇದು ಪ್ರಕಾರ ವಾಚಕಗಳು. ಪ್ರಕಾರವಾಚಕಗಳು ಅಂದ್ರೆ ಏನು? ವಸ್ತುಗಳ ಸ್ಥಿತಿ, ಒಂದು ವಸ್ತುಗಳ ಸ್ಥಿತಿ, ರೀತಿಗಳನ್ನು ತಿಳಿಸ್ತಕ್ಕಂಥ ಶಬ್ದಗಳಿಗೆ ನಾವು ಪ್ರಕಾರವಾಚಕಗಳು ಅಂತ ಕರಿತೀವಿ. ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸ್ತಕ್ಕಂಥ ಶಬ್ದಗಳಿಗೆ ನಾವು ಪ್ರಕಾರವಾಚಕಗಳು ಅಂತ ಕರಿತೀವಿ. ಯಾವ ರೀತಿ? ಅಂಥ, ಒಂದು ಸ್ಥಿತಿ, ಒಂದು ವಸ್ತುವಿನ ಸ್ಥಿತಿ, ರೀತಿಗಳನ್ನು ತಿಳಿಸ್ತಕ್ಕಂಥದ್ದು ಅಂಥ. ಇಂಥ, ಎಂಥ. ಅಯ್ಯೋ ಅವನು ಎಂಥ ನಾನು ಅಲ್ವಾ, ನೀವು ನಿಂತ ಅನ್ನುವಂಥ ಗೊತ್ತಿದ್ರೆ ನಾನು ಸಹಾಯ ಮಾಡ್ತಾರಲ್ಲ ಅಲ್ವಾ. ಈ ರೀತಿ ರೀತಿಗಳನ್ನು ತಿಳಿಸ್ತಕ್ಕಂಥದ್ದನ್ನು ನಾವು ಪ್ರಕಾರವಾಚಕಗಳು ಅಂದ್ರೆ ಅವನಿಗೆ ತಕ್ಕನೇ ಆಗಿರ್ತಕ್ಕಂಥದ್ದನ್ನು ತಿಳಿಸ್ತಕ್ಕಂಥದ್ದನ್ನು ನಾವು ಪ್ರಕಾರವಾಚಕಗಳು ಅಂತ ಕರಿತೀವಿ. ಇನ್ನು 8ನೇದು ದಿಗ್ವಾಚಕಗಳು. ದಿಗ್ವಾಚಕಗಳು ಅಂದ್ರೆ ಏನು?
ದಿಕ್ಕುಗಳ ಹೆಸರನ್ನ ಸೂಚಿಸ್ತಕ್ಕಂಥದ್ದೇ ದಿಗ್ವಾಚಕಗಳು. ದಿಕ್ಕುಗಳ ಹೆಸರನ್ನ ಸೂಚಿಸುವಂತಹ ಶಬ್ದಗಳಿಗೆ ದಿಗ್ವಾಚಕಗಳು ಅಂತ ಕರಿತೀವಿ. ಈ ದಿಕ್ಕನ್ನು ನಾವು ಪೂರ್ವ ಅಂತ ಕರಿತೀವಿ, ಪಶ್ಚಿಮ ಅಂತ ಕರಿತೀವಿ, ಉತ್ತರ ಅಂತ ಕರಿತೀವಿ, ದಕ್ಷಿಣ ಅಂತ ಕರಿತೀವಿ. ಇದನ್ನ ಈಶಾನ್ಯ ಮೂಲೆ, ನೈಋತ್ಯ ಮೂಲೆ, ವಾಯುವ್ಯ ಮೂಲೆ, ಆಗ್ನೇಯ ಮೂಲೆ, ಈ ರೀತಿಯಾಗಿ ನಾವು ದಿಕ್ಕುಗಳ ಹೆಸರನ್ನು ಏನು ಮಾಡ್ತೀವಿ, ಸೂಚಿಸ್ತೀವಿ. ದಿಗ್ವಾಚಕಗಳು ಅಂದರೆ ದಿಕ್ಕುಗಳ ಹೆಸರನ್ನ ಸೂಚಿಸುವಂತಹ ಎಲ್ಲಾ ಪದಗಳನ್ನು ನಾವು ದಿಗ್ವಾಚಕಗಳು ಅಂತ ಕರಿತೀವಿ. ಉದಾಹರಣೆಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ ರೀತಿಯಾಗಿ ದಿಕ್ಕುಗಳ ಹೆಸರನ್ನ ಸೂಚಿಸುವಂತಹ ಶಬ್ದಗಳನ್ನು ನಾವು ದಿಗ್ವಾಚಕಗಳು ಅಂತ ಕರಿತೀವಿ. ಇನ್ನು ಕೊನೆಯದು ಸರ್ವನಾಮಗಳು. ಒಂಬತ್ತನೇದು ಸರ್ವನಾಮಗಳು. ಸರ್ವನಾಮಗಳು ಅಂದ್ರೆ ಏನು? ನಾಮಪದಗಳ ಬದಲಾಗಿ ಬಳಸ್ತಕ್ಕಂಥ ಶಬ್ದಗಳನ್ನ ನಾವು ಸರ್ವನಾಮಗಳು ಅಂತ ಕರಿತೀವಿ. ಸರ್ವನಾಮಗಳು ಅಂದ್ರೆ ಏನು? ನಾಮಪದಗಳ ಬದಲಿಗೆ ಬಳಸುವಂತಹ ಶಬ್ದಗಳನ್ನು ನಾವು ಸರ್ವನಾಮಗಳು ಅಂತ ಕರಿತೀವಿ. ಸರ್ವನಾಮಗಳಲ್ಲಿ ನಾವು 3 ವಿಧವನ್ನು ಮಾಡ್ತೀವಿ. ಸರ್ವನಾಮಗಳು ಅಂದ್ರೆ ಮೊದಲಿಗೆ ನಾಮಪದಗಳ ಬದಲಿಗೆ ಬಳಸುವಂತಹ ಶಬ್ದಗಳನ್ನು ನಾವು ಸರ್ವನಾಮಗಳು ಅಂತ ಕರಿತೀವಿ. ಸರ್ವನಾಮಗಳಲ್ಲಿ ಮತ್ತೆ 3 ವಿಧವನ್ನು ಮಾಡ್ತೀವಿ. ಸರ್ವನಾಮಗಳಲ್ಲಿ 3 ವಿಧ. ಒಂದನೇದು ಪುರುಷಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮ. ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ. ಮೂರನೇದು ಆತ್ಮಾರ್ಥಕ ಸರ್ವನಾಮ. ನೋಡಿಕೊಂಡ್ರೆ ಸರ್ವನಾಮಗಳಲ್ಲಿ 3 ವಿಧ. ಒಂದನೇದು ಪುರುಷಾರ್ಥಕ ಸರ್ವನಾಮಗಳು, ಎರಡನೇದು ಪ್ರಶ್ನಾರ್ಥಕ ಸರ್ವನಾಮಗಳು, ಮೂರನೇದು ಆತ್ಮಾರ್ಥಕ ಸರ್ವನಾಮಗಳು ಅಂತ 3 ರೀತಿಯ ವಿಭಾಗವನ್ನು ನಾವು ಮಾಡ್ತೀವಿ. ಸರ್ವನಾಮಗಳಲ್ಲಿ 3 ವಿಧ. ಒಂದನೇದು ಪುರುಷಾರ್ಥಕ ಸರ್ವನಾಮ, ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ, ಮೂರನೇದು ಆತ್ಮಾರ್ಥಕ ಸರ್ವನಾಮಗಳು ಅಂತ 3 ರೀತಿಯ ವಿಭಾಗವನ್ನು ನಾವಿಲ್ಲಿ ಮಾಡ್ತೀವಿ. ಮತ್ತೆ ನಾವು ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ 3 ವಿಧವನ್ನ ಮಾಡ್ತೀವಿ. ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ 3 ವಿಧ. ಯಾವುದರಲ್ಲಿ? ಪುರುಷಾರ್ಥಕ ಸರ್ವನಾಮಗಳಲ್ಲಿ. ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧ. ಯಾವ್ಯಾವುದು? ಮೊದಲನೆಯದು ಪ್ರಥಮ ಪುರುಷ, ಎರಡನೇದು ಮಧ್ಯಮ ಪುರುಷ, ಮೂರನೇದು ಉತ್ತಮ ಪುರುಷ. ಉತ್ತಮ ಪುರುಷ. ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧ. ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ 3 ವಿಧವನ್ನು ನಾವು ಮಾಡ್ತೀವಿ. ಈಗ ಪ್ರಥಮ ಪುರುಷ ಸರ್ವನಾಮಗಳಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ನಾವು ನೋಡೋಣ.
ಪ್ರಥಮ ಪುರುಷ ಸರ್ವನಾಮಗಳಲ್ಲಿ ಏನೇನು ಬರುತ್ತೆ? ಒಂದನೇದು ಪುಲ್ಲಿಂಗ, ಪುಲ್ಲಿಂಗ. ಎರಡನೇದು ಸ್ತ್ರೀಲಿಂಗ. ಮೂರನೇದು ನಪುಂಸಕಲಿಂಗ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಮೂರು ರೀತಿಯ ವಿಭಾಗವನ್ನು ಮಾಡ್ತೀವಿ. ಮತ್ತೆ ಅದರಲ್ಲಿ ಏಕವಚನ, ಇನ್ನೊಂದು ಕಡೆ ಬಹುವಚನ. ಏಕವಚನ, ಬಹುವಚನ. ಪ್ರಥಮ ಪುರುಷ ಪುಲ್ಲಿಂಗ ಅವನು ಇವನು. ಪ್ರಥಮ ಪುರುಷ ಪುಲ್ಲಿಂಗ ಅವನು ಇವನು. ಪ್ರಥಮ ಪುರುಷ ಸ್ತ್ರೀಲಿಂಗ ಅವಳು ಇವಳು. ಅವಳು ಇವಳು. ಪ್ರಥಮ ಪುರುಷ ಸ್ತ್ರೀಲಿಂಗ ಅವಳು ಇವಳು. ಪ್ರಥಮ ಪುರುಷ ನಪುಂಸಕಲಿಂಗ ಅದು ಇದು. ಅದು ಇದು. ಪ್ರಥಮ ಪುರುಷ ಪುಲ್ಲಿಂಗ ಬಹುವಚನ ಅವರು ಇವರು. ಸ್ತ್ರೀಲಿಂಗನೂ ಅಷ್ಟೇ, ಅವರು ಇವರು. ಇನ್ನ ಪ್ರಥಮ ಪುರುಷ ನಪುಂಸಕಲಿಂಗ ಬಹುವಚನ ಇಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಅದನ್ನು ಇದು ಅದು ಇದು ಅಂತಾನೆ ಕೂಡ ಬರುತ್ತೆ. ಇಲ್ಲಿ ಯಾವುದೇ ರೀತಿ ವ್ಯತ್ಯಾಸ, ನಪುಂಸಕಲಿಂಗದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಅನ್ನೋದು ಆಗಲ್ಲ. ಇದನ್ನ ಪರೀಕ್ಷೆಗೆ 1 ಅಂಕಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ. ಪ್ರಥಮ ಪುರುಷವನ್ನ 1 ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ. 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ 1 ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ಪ್ರಥಮ ಪುರುಷ ಸರ್ವನಾಮದಲ್ಲಿ. ಇನ್ನು ಎರಡನೆಯದು ಮಧ್ಯಮ ಪುರುಷ ಸರ್ವನಾಮ. ಮಧ್ಯಮ ಪುರುಷ ಸರ್ವನಾಮಗಳು. ಪ್ರಥಮ ಪುರುಷ ಸರ್ವನಾಮಗಳು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಮತ್ತೆ ಅದನ್ನ ಬರೀಬೇಕಾದ್ರೆ ಏಕವಚನ ಅಥವಾ ಬಹುವಚನ ಅಂತ ಹೇಳಿ ಮಾಡ್ಕೊಳ್ತೀವಿ. ಪುಲ್ಲಿಂಗ ಏಕವಚನ ಅವನು ಇವನು, ಸ್ತ್ರೀಲಿಂಗ ಏಕವಚನ ಅವಳು ಇವಳು, ನಪುಂಸಕಲಿಂಗ ಪ್ರಥಮ ಪುರುಷ ನಪುಂಸಕಲಿಂಗ ಅದು ಇದು. ಪ್ರಥಮ ಪುರುಷ ಪುಲ್ಲಿಂಗ ಬಹುವಚನ ಅವರು ಇವರು, ಪ್ರಥಮ ಪುರುಷ ಸ್ತ್ರೀಲಿಂಗ ಅವರು ಇವರು, ಪ್ರಥಮ ಪುರುಷ ನಪುಂಸಕಲಿಂಗ ಅದು ಇದು. ಈ ರೀತಿ ಸೇಮ್ ಬರುತ್ತೆ. ಈಗ ಎರಡನೆಯದು ಮಧ್ಯಮ ಪುರುಷ ಸರ್ವನಾಮಗಳಲ್ಲಿ ನಾವು ನೋಡ್ತೀವಿ. ಮಧ್ಯಮ ಪುರುಷ ಸರ್ವನಾಮಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಬರಲ್ಲ. ಏಕವಚನ ಬಹುವಚನ ಮಾತ್ರ ಬರುತ್ತೆ. ಯಾವ್ಯಾವುದು ಅಂತಂದ್ರೆ ಏಕವಚನ ನೀನು, ಬಹುವಚನ ನೀವು, ಇಷ್ಟೇ ಬರುತ್ತೆ. ಮಧ್ಯಮ ಪುರುಷ ಸರ್ವನಾಮಗಳಲ್ಲಿ 2 ಬರ್ತವೆ. ಏಕವಚನ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಬರುವುದಿಲ್ಲ ಮಧ್ಯಮ ಪುರುಷದಲ್ಲಿ. ನೀನು ಏಕವಚನ, ನೀವು ಬಹುವಚನ. ಇದು ಕೂಡ 1 ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮೂರನೆಯದು ಉತ್ತಮ ಪುರುಷ ಸರ್ವನಾಮಗಳು. ಉತ್ತಮ ಪುರುಷ ಸರ್ವನಾಮಗಳು. ಈ ಉತ್ತಮ ಪುರುಷ ಸರ್ವನಾಮಗಳಲ್ಲಿ ಇದರಲ್ಲೂ ಅಷ್ಟೇ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಬರೋದಿಲ್ಲ. ಏಕವಚನ ಬಹುವಚನ ಮಾತ್ರ ಏನಾಗುತ್ತೆ ನಮಗೆ ಸಿಗುತ್ತೆ. ಏಕವಚನ ನಾನು, ನಾವು, ಬಹುವಚನ ನಾವು. ಏಕವಚನ ನಾನು,
ಬಹುವಚನ ನಾವು. ಇದು ಕೂಡ ಒಂದು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಈ ಮೂರಲ್ಲಿ ಪ್ರಥಮ ಪುರುಷ ಸರ್ವನಾಮದಲ್ಲಿ ಮಾತ್ರ ಯಾವ್ಯಾವ ಬರ್ತವೆ? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಪ್ರಥಮ ಪುರುಷ ಸರ್ವನಾಮಗಳಲ್ಲಿ ಮಾತ್ರ ಇವು ಬರ್ತವೆ. ಯಾವುದು? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಇನ್ನ ಮಧ್ಯಮ ಪುರುಷ ಸರ್ವನಾಮಗಳಲ್ಲಿ ಇವು ಬರೋದಿಲ್ಲ. ಉತ್ತಮ ಪುರುಷ ಸರ್ವನಾಮಗಳಲ್ಲಿಯೂ ಕೂಡ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳು ಬರೋದಿಲ್ಲ. ಪ್ರಥಮ ಪುರುಷ ಸರ್ವನಾಮಗಳಲ್ಲಿ ಮಾತ್ರ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳು ಬರ್ತವೆ. ಇಷ್ಟು ಪುರುಷಾರ್ಥಕ ಸರ್ವನಾಮಗಳ ವಿಧಗಳು. ಇನ್ನು ಎರಡನೇದು ಪ್ರಶ್ನಾರ್ಥಕ ಸರ್ವನಾಮಗಳು. ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮಗಳು. ಪ್ರಶ್ನಾರ್ಥಕ ಸರ್ವನಾಮಗಳು ಯಾವ್ಯಾವು? ಯಾರು ಪ್ರಶ್ನಾರ್ಥಕ, ಯಾವುದು ಪ್ರಶ್ನಾರ್ಥಕ, ಎಲ್ಲಿ, ಈ ರೀತಿ ಪ್ರಶ್ನೆಯನ್ನು ಸೂಚಿಸುವಂತಹ ಶಬ್ದಗಳೆಲ್ಲವೂ ಕೂಡ ಪ್ರಶ್ನಾರ್ಥಕ ಸರ್ವನಾಮಗಳು. ಇವುಗಳು ಕೂಡ ಒಂದು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಯಾವುದರಲ್ಲಿ? ಪ್ರಶ್ನಾರ್ಥಕ ಸರ್ವನಾಮಗಳಲ್ಲಿ ಒಂದು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮೂರನೇದು ಆತ್ಮಾರ್ಥಕ ಸರ್ವನಾಮಗಳು. ಆತ್ಮಾರ್ಥಕ ಸರ್ವನಾಮಗಳು ಯಾವ್ಯಾವು? ಆತ್ಮಾರ್ಥಕ ಸರ್ವನಾಮಗಳು ಯಾವ್ಯಾವ ಬರ್ತವೆ? ತಾನು, ತಾವು. ಇಲ್ಲೇ ಅಷ್ಟೇ ಏಕವಚನ, ಬಹುವಚನ. ಆತ್ಮಾರ್ಥಕ ಸರ್ವನಾಮಗಳಲ್ಲಿ ಏಕವಚನ, ಬಹುವಚನ. ಏಕವಚನ ಯಾವುದು? ತಾನು. ಬಹುವಚನ ತಾವು. ಇವೆರಡೇ ಶಬ್ದ. ಆತ್ಮಾರ್ಥಕ ಸರ್ವನಾಮಗಳಲ್ಲಿ ಎರಡೇ ಶಬ್ದ, ತಾನು, ಏಕವಚನ ತಾನು, ಬಹುವಚನ ತಾವು. ಇದು ಅಷ್ಟೇ ಒಂದು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಯಾವುದು? ಆತ್ಮಾರ್ಥಕ ಸರ್ವನಾಮಗಳಲ್ಲಿ ಒಂದು ಅಂಕ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇದರಲ್ಲಷ್ಟೇ ಏಕವಚನ, ಬಹುವಚನ ಬರುತ್ತೆ. ಪ್ರಶ್ನಾರ್ಥಕದಲ್ಲಿ ಏಕವಚನ, ಬಹುವಚನ ಇಲ್ಲ. ಆತ್ಮಾರ್ಥಕ ಸರ್ವನಾಮಗಳಲ್ಲಿ ಮಾತ್ರ ಏಕವಚನ, ಬಹುವಚನ ಬರುತ್ತೆ. ಆತ್ಮಾರ್ಥಕ ಸರ್ವನಾಮಗಳಲ್ಲಿ ತಾನು ಏಕವಚನ, ತಾವು ಬಹುವಚನ. ಇದು ಕೂಡ ಒಂದು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮುಂದಿನದ್ದು ಲಿಂಗಗಳು. ಇನ್ನು ಮುಂದಿನ ಅಂಶ ನಾಮಪದಗಳಲ್ಲಿಯೇ ಮುಂದಿನ ಅಂಶ ಲಿಂಗಗಳು. ಲಿಂಗಗಳು ಅನ್ನುವಂಥದ್ದು ಲಿಂಗಗಳಲ್ಲಿ ನಾವು ಮೂರು ರೀತಿಯ ವಿಧವನ್ನು ಮಾಡ್ತೀವಿ. ಲಿಂಗಗಳಲ್ಲಿ ಮೂರು ವಿಧ. ನಿಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಲಿಂಗಗಳಲ್ಲಿ ಮೂರು ವಿಧ. ಯಾವ್ಯಾವುದು ಹೇಳ್ತೀರಾ ಮಕ್ಕಳೇ? ಲಿಂಗಗಳಲ್ಲಿ ಒಂದನೇದು ಪುಲ್ಲಿಂಗ.
ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕಲಿಂಗ. ಒಂದನೇದು ಪುಲ್ಲಿಂಗ, ಎರಡನೇದು ಸ್ತ್ರೀಲಿಂಗ, ಮೂರನೇದು ನಪುಂಸಕಲಿಂಗ. ಮೂರು ವಿಭಾಗವನ್ನು ನಾವು ಲಿಂಗಗಳಲ್ಲಿ ಮಾಡ್ತೀವಿ. ಪುಲ್ಲಿಂಗ ಅದರಲ್ಲಿ ಒಂದನೇದು ಪುಲ್ಲಿಂಗ. ಪುಲ್ಲಿಂಗ ಅಂತಂದ್ರೆ ಏನು? ಪುಲ್ಲಿಂಗ ಅಂದ್ರೆ ಗಂಡಸು, ಪುರುಷ. ಪುಲ್ಲಿಂಗ ಅಂತಂದ್ರೆ ಗಂಡಸು ಅಥವಾ ಪುರುಷ. ಗಂಡಸು ಅಥವಾ ಪುರುಷ ಅಂತ ತಿಳಿಸುವಂತಹ ಶಬ್ದಗಳನ್ನು ನಾವು ಪುಲ್ಲಿಂಗ ಅಂತ ಕರಿತೀವಿ. ಉದಾಹರಣೆಗೆ ಪುಲ್ಲಿಂಗಕ್ಕೆ ಉದಾಹರಣೆ ಯಾವ್ಯಾವ ಬರ್ತವೆ ಅಂತಂದ್ರೆ ರಾಜ, ರಘು ಅಲ್ವಾ, ಮುದುಕ, ಕಳ್ಳ. ಈ ಪದಗಳು ಪುಲ್ಲಿಂಗಕ್ಕೆ ಉದಾಹರಣೆಯಾಗಿರ್ತವೆ. ಪುರುಷ ಅಥವಾ ಗಂಡಸು ಅನ್ನುವಂತಹ ಸೂಚಿಸುವಂತಹ ಪದಗಳನ್ನು ನಾವು ಪುಲ್ಲಿಂಗ ಅಂತ ಕರಿತೀವಿ. ಇನ್ನು ಸ್ತ್ರೀಲಿಂಗ, ಸ್ತ್ರೀಲಿಂಗ ಅಂತಂದ್ರೆ ಹೆಂಗಸು ಅಥವಾ ಸ್ತ್ರೀ. ಹೆಂಗಸು ಅಥವಾ ಸ್ತ್ರೀ, ಹೆಣ್ಣು ಅನ್ನುವಂತಹ ಪದಗಳನ್ನು ಸೂಚಿಸುವಂತಹ ಶಬ್ದಗಳನ್ನು ನಾವು ಸ್ತ್ರೀಲಿಂಗಗಳು ಅಂತ ಕರಿತೀವಿ. ಉದಾಹರಣೆಗಳು ತಾಯಿ, ಅಕ್ಕ, ಕಳ್ಳಿ, ಮಳ್ಳಿ. ಇವೆಲ್ಲವೂ ಕೂಡ ಸ್ತ್ರೀಲಿಂಗಕ್ಕೆ ಉದಾಹರಣೆಯಾಗಿರುವಂತಹ ಶಬ್ದಗಳಾಗಿದ್ದಾವೆ. ಸ್ತ್ರೀಲಿಂಗ ಅಂದ್ರೆ ಏನಾಗಂದ್ರೆ ಹೆಂಗಸು ಅಥವಾ ಹೆಣ್ಣು, ಸ್ತ್ರೀ ಅಂತ ಸೂಚಿಸುವಂತಹ ಶಬ್ದಗಳನ್ನು ನಾವು ಸ್ತ್ರೀಲಿಂಗಗಳು ಅಂತ ಕರಿತೀವಿ. ನಪುಂಸಕಲಿಂಗ ಅಂದ್ರೆ ಏನು ನಪುಂಸಕಲಿಂಗ ಅಂದ್ರೆ ನಿರ್ದಿಷ್ಟವಾಗಿ ಗಂಡು ಹೆಣ್ಣು ಎಂದು ಸೂಚಿಸದಿರುವ, ನಿರ್ದಿಷ್ಟವಾಗಿ ಇವನು ಗಂಡಸು, ಇವನು ಹೆಂಗಸು, ಇವಳು ಹೆಂಗಸು ಅಂತ ಸೂಚಿಸದೇ ಇರತಕ್ಕಂಥ ಶಬ್ದಗಳನ್ನು ನಾವು ನಪುಂಸಕಲಿಂಗಗಳು ಅಂತ ಕರಿತೀವಿ. ನಿರ್ದಿಷ್ಟವಾಗಿ ಗಂಡು ಹೆಣ್ಣೆಂದು ಸೂಚಿಸದೇ ಇರತಕ್ಕಂಥ ಶಬ್ದಗಳನ್ನು ನಾವು ನಪುಂಸಕಲಿಂಗಗಳು ಅಂತ ಕರಿತೀವಿ. ಉದಾಹರಣೆಗಳು, ನಪುಂಸಕಲಿಂಗಗಳಿಗೆ ಉದಾಹರಣೆಗಳು ಗುಡ್ಡ, ಬೆಟ್ಟ, ನೆಲ, ಗದ್ದೆ, ಕಲ್ಲು, ಪುಸ್ತಕ. ಇವೆಲ್ಲವೂ ಕೂಡ ನಪುಂಸಕಲಿಂಗಗಳು ಅಂತ ಕರಿತೀವಿ. ನಿರ್ದಿಷ್ಟವಾಗಿ ಗಂಡು ಹೆಣ್ಣೆಂದು ಸೂಚಿಸದೇ ಇರತಕ್ಕಂಥ ಶಬ್ದಗಳನ್ನು ನಾವು ನಪುಂಸಕಲಿಂಗಗಳು ಅಂತ ಕರಿತೀವಿ. ಇನ್ನು ಮುಂದಿನ ಅಂಶ ವಚನಗಳು. ಮುಂದಿನ ಅಂಶ ವಚನಗಳು. ವಚನಗಳು ಅಂದ್ರೆ ಏನು? ವಚನ ಅಂದ್ರೆ ವ್ಯಾಕರಣದ ಪರಿಭಾಷೆಯಲ್ಲಿ ಸಂಖ್ಯೆಯನ್ನು ಬಳಸುವುದನ್ನು ನಾವು ವಚನಗಳು ಅಂತ ಕರಿತೀವಿ. ವಚನಗಳಲ್ಲಿ ಎರಡು ವಿಧ. ವಚನಗಳಲ್ಲಿ ಎಷ್ಟು ವಿಧ ಮಕ್ಕಳೇ? ಎರಡು ವಿಧ. ವಚನಗಳಲ್ಲಿ ಎರಡು ವಿಧ. ಒಂದನೇದು ಏಕವಚನ, ಎರಡನೇದು ಬಹುವಚನ. ವಚನಗಳಲ್ಲಿ ಎರಡು ವಿಧ. ಒಂದನೇದು ಏಕವಚನ, ಎರಡನೇದು ಬಹುವಚನ. ಎರಡು ರೀತಿಯ ವಿಭಾಗವನ್ನು ನಾವು ಮಾಡ್ತೀವಿ. ವಚನ ಅಂತಂದರೆ ವ್ಯಕ್ತಿ, ವಸ್ತು, ಪ್ರಾಣಿ ಇಂತಹ ಸಂಖ್ಯೆಗಳನ್ನು ತಿಳಿಸ್ತಕ್ಕಂಥದ್ದನ್ನು ನಾವು ವಚನ ಅಂತ ಕರಿತೀವಿ. ಒಂದೇ ವಸ್ತು ಎಂದು ಸೂಚಿಸ್ತಕ್ಕಂಥದ್ದು ಏಕ. ಒಂದೇ ಒಂದು ವಸ್ತು ಎಂದು
ತಿಳಿಸ್ತಕ್ಕಂಥದ್ದು ಏಕವಚನ. ಒಂದಕ್ಕಿಂತ ಹೆಚ್ಚಾದ ವಸ್ತುಗಳಿದ್ದರೆ, ಒಂದಕ್ಕಿಂತ ಹೆಚ್ಚು ವಸ್ತುಗಳಿದ್ದರೆ ಅದನ್ನು ನಾವು ಬಹುವಚನ ಅಂತ ಕರಿತೀವಿ. ಇಲ್ಲಿ ಏಕವಚನ ಬಹುವಚನಗಳನ್ನು ನಾವು ನೋಡೋಣ. ಕೆಲವೊಂದಿಷ್ಟು ಪದಗಳನ್ನು ನಾವು ನೋಡೋಣ. ಏಕವಚನ, ಬಹುವಚನ. ಕೆಲವೊಂದಿಷ್ಟು ಪದಗಳನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಏಕವಚನ ಅರಸ. ಏಕವಚನ ಅಂದರೆ ಅರಸರು, ಬಹುವಚನ. ರಾಜ, ಏಕವಚನ ರಾಜರು, ಬಹುವಚನ. ಈ ರೀತಿ ಏಕವಚನ ಮತ್ತೆ ಬಹುವಚನ. ಮನೆ, ಏಕವಚನ ಮನೆಗಳು, ಬಹುವಚನ. ಮರ, ಏಕವಚನ ಮರಗಳು, ಬಹುವಚನ. ನೀನು, ಏಕವಚನ ನೀವು, ಬಹುವಚನ. ತಾನು, ಏಕವಚನ ತಾವು, ಬಹುವಚನ. ಈ ರೀತಿಯಾಗಿ ಏಕವಚನಗಳ ಪಟ್ಟಿ, ಬಹುವಚನಗಳ ಪಟ್ಟಿ. ಏಕವಚನ ಒಂದೇ ಒಂದು, ಒಬ್ಬನೇ ಒಬ್ಬ ಅರಸ, ರಾಜನಿದ್ರೆ ಅವನನ್ನು ಅರಸ ಅಂತ ಕರಿತೀವಿ. ಅದೇ ರಾಜರುಗಳ ಗುಂಪು ಜಾಸ್ತಿ ಇದ್ರೆ ಅರಸರು ಅಂತ ಕರಿತೀವಿ. ರಾಜ ಒಬ್ಬನೇ ಆಸ್ಥಾನದಲ್ಲಿದ್ದರೆ ಅವನನ್ನು ಒಬ್ಬ ರಾಜ ಅಂತ ಕರಿತೀವಿ. ಒಂದೇ ಆಸ್ಥಾನದಲ್ಲಿ 4 ರಿಂದ 5 ಜನ ರಾಜರುಗಳಿದ್ರೆ ರಾಜರು ಅಂತ ಕರಿತೀವಿ. ಒಂದೇ ಒಂದು ಪ್ರದೇಶದಲ್ಲಿ ಒಂದೇ ಒಂದು ಮನೆ ಇದ್ದರೆ ಅದನ್ನು ಒಂದೇ ಒಂದು ಮನೆ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಮನೆಗಳಿದ್ರೆ ಮನೆಗಳು ಅಂತ ಕರಿತೀವಿ. ಒಂದು ತೋಟದಲ್ಲಿ ಒಂದೇ ಒಂದು ಮರ ಇದ್ದರೆ ಅದನ್ನು ಮರ ಅಂತ ಕರಿತೀವಿ. ಅದೇ ತೋಟದಲ್ಲಿ ಹಲವಾರು ಮರಗಳಿದ್ದರೆ ಅದನ್ನು ಮರಗಳು ಅಂತ ಬಹುವಚನದಲ್ಲಿ ಕರಿತೀವಿ. ನೀವು, ನೀನು, ತಾನು, ತಾವು. ಈ ರೀತಿಯಾಗಿ ಏಕವಚನ ಮತ್ತು ಬಹುವಚನಗಳನ್ನು ನಾವೇನು ಮಾಡ್ಬೋದು, ಈ ರೀತಿಯಾಗಿ ಕರಿಬಹುದು, ಗುರುತಿಸುವಂಥ ಕೆಲಸವನ್ನು ಮಾಡಬಹುದು. ಇಷ್ಟು ನಾಮಪದಗಳಲ್ಲಿ ಇಷ್ಟು ಅಂಶಗಳನ್ನು ನಾವು ಗಮನಿಸಿದ್ವಿ ಮಕ್ಕಳೇ. ಇಷ್ಟನ್ನು ನೀವು ಅಧ್ಯಯನವನ್ನು ಮಾಡಿ ಇಷ್ಟರಲ್ಲಿ ಕೆಲವು ಗೃಹಪಾಠದ ಪ್ರಶ್ನೆಗಳನ್ನು ನಾನು ಕೊಡ್ತೀನಿ. ಅವುಗಳನ್ನು ನೀವು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸುವಂತಹ ಕೆಲಸವನ್ನು ಮಾಡಬೇಕು. ಒಂದನೇದು ಗೃಹಪಾಠ ಪ್ರಶ್ನೆಗಳನ್ನು ಬಂದು, ರೂಢನಾಮ ಎಂದರೇನು? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಪುರುಷಾರ್ಥಕ ಸರ್ವನಾಮಗಳನ್ನು ಗುರುತಿಸಿ. ಮೂರನೇ ಪ್ರಶ್ನೆ ಬರೀರಿ ಮಕ್ಕಳೇ. ನಾಮಪದ ಎಂದರೇನು? ನಾಮಪದ ಎಂದರೇನು? ನಾಲ್ಕನೇ ಪ್ರಶ್ನೆ, ಆತ್ಮಾರ್ಥಕ ಸರ್ವನಾಮಗಳು ಯಾವುವು? ಐದನೇ ಪ್ರಶ್ನೆ, ವಚನ ಎಂದರೇನು? ಆರನೇ ಪ್ರಶ್ನೆ, ಮತ್ತು ಏಕವಚನ
10 ಬಹುವಚನಗಳ ಪಟ್ಟಿ ರಚಿಸಿ. ಇಷ್ಟು ಪ್ರಶ್ನೆಗಳು ನಿಮಗೆ ಗೃಹಪಾಠಕ್ಕಿದೆ ಮಕ್ಕಳೇ. ಯಾವ್ಯಾವ ಪ್ರಶ್ನೆ ಗೃಹಪಾಠದ ಪ್ರಶ್ನೆ ಯಾವ್ಯಾವು? ಒಂದನೇದು ರೂಢನಾಮ ಎಂದರೇನು, ಎರಡನೇದು ಪುರುಷಾರ್ಥಕ ಸರ್ವನಾಮಗಳನ್ನು ಗುರುತಿಸಿ, ಮೂರನೇ ಪ್ರಶ್ನೆ ನಾಮಪದ ಎಂದರೇನು, ನಾಲ್ಕನೇ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮಗಳು ಯಾವುವು, ಐದನೇ ಪ್ರಶ್ನೆ ವಚನ ಎಂದರೇನು, ಆರನೇ ಪ್ರಶ್ನೆ ಮತ್ತು ಏಕವಚನ ಪದಗಳು ಮತ್ತು ಬಹುವಚನ ಪದಗಳನ್ನು ನೀವು ಪಟ್ಟಿ ಮಾಡಬೇಕು. ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯಬೇಕಾಗುತ್ತೆ ಮಕ್ಕಳೇ. ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.